ಇವತ್ತು ಬೆಳಗ್ಗೆ ನನ್ನ ಮಗಳು ಖಾರ ಪುಡಿ ಇಕ್ಕೇ ಬಿಟ್ಟು ಖಾರ ಪುಡಿ ಉಯ್ದೇ ಬಿಟ್ಟು ಬಾ ಖಾರ ಪುಡಿ ಕಿಸಿ ಬಾ ಹತ್ರ ಬಾ ನಾನು ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೊಳ್ತೀನೋ ಅಷ್ಟು ಗಂಟೆಗೆ ಎದ್ದೆ. ದಿನ 5 ಗಂಟೆಗೆ ಎದ್ದೊಳ್ತಿದ್ದೆ. ಇವತ್ತು ಒಂಚೂರು ಲೇಟ್ ಆಯ್ತು, 6 ಗಂಟೆಗೆ ಎದ್ದೆ. ಎದ್ಬಿಟ್ಟು ಈಚೆ ಬಂದು ನೋಡಿದ್ರೆ ಮಳೆ ಜೋರಾಗೆ ಉಯ್ದಿತ್ತು. ರಾತ್ರಿ ಹೋಗ್ತಿತ್ತು, ರಾತ್ರಿ ಬಂದಿದ್ದೆ ಲೇಟ್ ನಾನು 9 ಗಂಟೆಗೆ. ಆದರೂ ಅಷ್ಟೇ ಒಯ್ಯೋದು ಅಂದ್ಕೊಂಡಿದ್ದೆ, ಇನ್ನೂ ಜಾಸ್ತಿನೇ ಮಳೆ ಉಯ್ದಿದ್ದು ಜೋರಾಗೆ. ನಿಮ್ಮೂರ ಕಡೆ ಏನಾರು ಮಳೆ ಉಯ್ದಿರೆ ದಯವಿಟ್ಟು ಕಮೆಂಟ್ ಹಾಕಿ. ನೋಡಿ ನಾನು ದೊಡ್ಡ ಐರಾವತದಲ್ಲಿ ಹೋಯ್ತಾ ಇದ್ದೀನಿ. ಇದು ನಮ್ಮೂರ ರೋಡು. ಯಾವಾಗ ಸರಿ ಆಯ್ತದೋ ಗೊತ್ತಿಲ್ಲ, ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಇದಂತೂ ರಾತ್ರಿ ನಾನು ಬರ್ಬೇಕಾದ್ರೆ 9 ಗಂಟೇಲಿ ಕೆರೆ ಥರ ಆಗೋಯಿತು ಈ ರೋಡಂತೂ. ಹಳ್ಳ ದಿಣ್ಣೆ ಏನೂ ಕಾಣಿಸಿಲ್ಲ. ರಾತ್ರಿ ದೊಡ್ಡ ಕೆರೆ ಆದಂಗೆ ಆಗೋಯಿತು. ಈ ರೋಡ್ ಯಾವಾಗ ರೆಡಿ ಆಯ್ತದೋ ಗೊತ್ತಿಲ್ಲ. ನಾನು ಕಂಡಂಗೆ ಅಲ್ಲೇ 3-4 ವರ್ಷದಿಂದ ಈ ರೋಡ್ ಹಿಂಗೆ ಐತೆ ನೋಡಿ. ಯಾರು ಗೊತ್ತಿಲ್ಲದಲ್ಲರೆ ಮಳೆ ಹೋಯ್ದಾಗ ಏನೋ ಬಂದರೆ ಗುಂಡಿ ಎಲ್ಲ ಐತೆ, ಹಳ್ಳ ಎಲ್ಲ ಐತೆ, ಯಾರಿಗೂ ಗೊತ್ತೇ ಆಗಲ್ಲ ಆ ಥರ ರೋಡು. ಸುಮಾರು 1/4 ಕಿಲೋಮೀಟ್ರ್ ಇದೇ ಥರ ರೋಡು. ನಮಗೂ ಬೇಜಾರಾಗ್ಬಿಟ್ಟದೆ ನೋಡಿ. ಹಾಗೆ ಹೋಯ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರಕ್ಕೆ ಹೋಗಿ ಕೈ ಮುಕ್ಕೊಂಡು, ಕತ್ಲೆ ದೇವ್ರು ಕಾಣಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಶ್ರೀಮಾನ್ ಫಿಟ್ನೆಸ್ಸು ಜಿಮ್ಗಾಲ್ಗೆ ಹೋಗೋದು. ನಾನು ಅಲ್ಲಿಗೆ ಬಂದೆ. ನಾನು ಬಂದ ಕರೆಕ್ಟಾಗಿ 6 ಕಾಲ ಆಯಿತು. ಜಿಮ್ ಇಸ್ಕೊಂಡು ಮನೆ ಬಂದರೆ ಅಪ್ಪನ ಮಗಳು ಹಿಂಗೆ ಕುಂತಾರೆ ನೋಡಿ. ಆಮೇಲೆ ನಮ್ಮಮ್ಮ ಖಾರ ಪುಡಿ ಜಲ್ಡಿ ಹಿಡಿಬೇಕಾದ್ರೆ ನನ್ನ ಮಗಳು ಖಾರ ಪುಡಿ ಹೋಗ್ಬೇಡ ಅಂದ್ರೂ ಹೋಗ್ತಿಲ್ಲ ಅಲ್ಲಿಗೆ. ನಾನು ಹಂಗೂ ರೇಗಿಸ್ದೆ, ಖಾರ ಪುಡಿ ಇಕ್ಬಿಡಮ್ಮ ತಿಕ್ಕಿ ಅಂತ. ಹತ್ರ ಬಾ ಕೊನೆಗೆ ಅಷ್ಟೆಷ್ಟೋ ಜಗಳ ಮಾಡಿ ಕೊನೆಗೆ ನಾನು ನನ್ನ ಮಗಳು ಒಂದೇ ಆಗ್ಬಿಟ್ಟು. ಜುಟ್ಟು ಹಿಡ್ಕೊಂಡು ತರಿತಿಲ್ಲಂದು ನಾನು ಅವಳು ಜುಟ್ಟು ಹಿಡ್ಕೊಂಡು ನಾನು ತರ್ತಿದ್ದೆ. ಒಂದಾಗ್ಬಿಟ್ಟು ಒಟ್ಟಿನಲ್ಲಿ. ಆಮೇಲೆ ನೀನು ಆಟ ಆಡ್ಸಪ್ಪ ಅಂತಿಲ್ಲ. ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ಅವಳನ್ನ ನೋಡಿ. ನನ್ನ ಮಗಳಂತೂ ತುಂಬ ಅತ್ತಿಟೆ ಸುಬ್ಬಿ. ಆಟ ಆಡಿಸಿದ್ರೆ ಆಟ ಆಡ್ತಾನೆ ಇರ್ತಾಳೆ. ಒಂಚೂರು ಮುಟ್ಬಿಟ್ರೆ ಸಾಕು, ಮುಸುಕಿ ಆಡ್ದಂಗೆ ಆಡ್ತಾಳೆ. ಓಕೆ ಗಾಯ್ಸ್, ಇವತ್ತಿನ ಭಾಗ 1 ಲಾಗು. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಭಾಗ ಈ ಬೇಕು ನನ್ನ ಮಗನಿಗೆ ನಾನು ಬಿಟ್ಟರೆ ಗತಿಲ್ಲ, ಈ ನನ್ನ ಮಗನ ಬಿಟ್ಟರೆ ಗತಿಲ್ಲ.